ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ ಡಿಎಂಎಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಎಂಎಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವಾಗ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತಂದ್ರೆ ನಾನು 100% ಅಂತೂ ಹೇಳಕ್ಕಾಗಲ್ಲ. ಬಟ್ ಈ ಕ್ವಶನ್ಸ್ ಅನ್ನ ಮೈಂಡ್ ಮಾಡಿನಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ನ ರೆಫರ್ ಮಾಡಿ ಇಷ್ಟು ಕ್ವಶನ್ಸ್ ಅನ್ನ ನಿಮಗೆ ಆಸ್ ಅ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀನಿ. ಸೊ ಆಸ್ ನೋಡೋಣ, ಕ್ವಶನ್ ಪೇಪರ್ 2023 ಇಂದ ಹಿಡಿದು 2013 ತನಕನೂ ಅದರಲ್ಲಿ ಬಂದಿರುವಂತಹ ಕ್ವಶನ್ಸ್ ಗಳಿವು. ಇಲ್ಲಿ 2022 ಸೊ ಎರಡು ಪೇಪರ್ಸ್ ದಲ್ಲಿ ಒಂದು ಸೆಪ್ಟೆಂಬರ್ ಮತ್ತೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ದಲ್ಲಿ ನಡೆದಿರುವಂತಹ ಕ್ವಶನ್ ಪೇಪರ್ ಅನ್ನು ಕೂಡ ರೆಫರ್ ಮಾಡಿ ಇಲ್ಲಿ ಕ್ವಶನ್ಸ್ ಅನ್ನ ತೆಗೆದಿನಿ. ಸೊ 2 ಮಾರ್ಕಸ್ 5 ಮಾರ್ಕಸ್ ಮತ್ತೆ 10 ಮಾರ್ಕಸ್ ಏನ್ ಮಾಡ್ತಾರ, ಕ್ವಶನ್ಸ್ ಅನ್ನ ಕೇಳ್ತಾರ. ಸೊ ಈ ರೀತಿ ಅವ್ರು ಏನ್ ಮಾಡಿದಾರೆ, ಮಾರ್ಕ್ಸ್ ನ ಡಿವೈಡ್ ಮಾಡ್ಯಾರ. 2 ಮಾರ್ಕ್ಸ್ ದಲ್ಲಿ ಯಾವ್ಯಾವ ಕೇಳಬಹುದು, 2 ಮಾರ್ಕ್ಸ್ ದಲ್ಲಿ ಕೇಳುವಂತಹ ಕ್ವಶನ್ಸ್ ತುಂಬಾನೇ ಇವೆ. ಸೊ ಇವು ಪ್ರೀವಿಯಸ್ ಇಯರ್ ದಲ್ಲಿ ಕ್ವಶನ್ಸ್ ಅನ್ನ ಕೇಳ್ಯಾರ. ಸೊ ಬಹಳಷ್ಟು ರಿಪೀಟ್ ಕೂಡ ಆಗ್ಯಾವ, 2-3 ಟೈಮ್ಸ್ 4 ಟೈಮ್ಸ್ ಏನಾಗ್ಯಾವು ಈ ಕ್ವಶನ್ಸ್ ರಿಪೀಟ್ ಆಗ್ಯಾವ. ಸೊ ಫಸ್ಟ್, ಸ್ಟೇಟ್ ಸಮ್ ರೂಲ್ ಅಂಡ್ ಪ್ರಾಡಕ್ಟ್ ರೂಲ್. ಸಮ್ ರೂಲ್ ಅಂದ್ರೇನು, ಪ್ರಾಡಕ್ಟ್ ರೂಲ್ ಅಂದ್ರೇನು ಅಂತ ಕೇಳ್ಯಾರ. ನೆಕ್ಸ್ಟ್, ಡಿಫೈನ್ ಬೈ ಕಂಡೀಷನಲ್ ಸ್ಟೇಟ್ಮೆಂಟ್. ಸೊ ಈ ರೀತಿ ಡೆಫಿನೇಷನ್ ಆಗಿರ್ಬೋದು, ವಾಟ್ ಈಸ್ ಆಗಿರ್ಬೋದು ಅಂತ ಕ್ವಶನ್ಸ್ ಅನ್ನ ಎಲ್ಲಿ ಕೇಳ್ತಾರೆ, ಈ 2 ಮಾರ್ಕ್ಸ್ ದಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಡಿಫೈನ್ ಅ ಪರ್ಮ್ಯೂಟೇಷನ್, ಫೈಂಡ್ ದ ವ್ಯಾಲ್ಯೂ ಆಫ್. ಈ ರೀತಿ ಏನ್ ಮಾಡ್ತಾರ, ಒಂದು ವ್ಯಾಲ್ಯೂನ ಕೊಟ್ಟು ನಿಮ್ಗೆ ಏನ್ ಮಾಡ್ತಾರ, ಆ ವ್ಯಾಲ್ಯೂದ್ದು ಪರ್ಮ್ಯೂಟೇಷನ್ ಎಷ್ಟೈತಿ ಅನ್ನೋದನ್ನ ಫೈಂಡ್ ಮಾಡ್ಲಿಕ್ಕೆ ಕೇಳ್ತಾರೆ. ಸೊ ಇದು ಫೈಂಡ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಡೆಫಿನೇಷನ್ ಅಂತ ಗೊತ್ತಿರ್ಲೇಬೇಕು, ರೈಟ್? ನೆಕ್ಸ್ಟ್, ಫೈಂಡ್ ದ ನಂಬರ್ ಆಫ್ ದ ಪರ್ಮ್ಯೂಟೇಷನ್ಸ್ ಆಫ್ ಅ ಲೆಟರ್ ಇನ್ ಹೌ ಮೆನಿ ಆಫ್ ದೀಸ್. ಸೊ ಈ ರೀತಿ ಒಂದು ಲೆಟರ್ಸ್ ಅನ್ನ ಕೊಡ್ತಾರೆ, ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟದ್ರಲ್ಲಿ ಎಷ್ಟು ಲೆಟರ್ಸ್ ಇದೆ ಪರ್ಮ್ಯೂಟೇಷನ್ ಫೈಂಡ್ ಮಾಡ್ಲಿಕ್ಕೆ ಕೊಡ್ತಾರೆ. ಇದು ವರ್ಡ್ ಆಗಿರ್ಬೋದು, ಯಾವುದೇ ಒಂದು ವರ್ಡ್ ಅನ್ನ ಕನ್ಸಿಡರ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್, ಫೈಂಡ್ ದ ನಂಬರ್ ಆಫ್ ದ ಪರ್ಮ್ಯೂಟೇಷನ್ ಆಫ್ ದ ವರ್ಡ್ ಇನ್ಸ್ಟಿಟ್ಯೂಟ್, ಆಪಲ್. ಈ ರೀತಿ ಏನ್ ಮಾಡ್ತಾರೆ, ನಿಮ್ಗೆ ವರ್ಡ್ಸ್ ಅನ್ನ ಕೊಟ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರ, ಪರ್ಮ್ಯೂಟೇಷನ್ಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಕೇಳ್ತಾರೆ. ಸ್ಟೇಟ್ ದ ರೂಲ್ ಆಫ್ ದ ಪ್ರಾಡಕ್ಟ್. ಸ್ಟೇಟ್ ದ ರೂಲ್ ಆಫ್ ದ ಪ್ರಾಡಕ್ಟ್. ಇಲ್ಲೂ ರಿಪೀಟ್ ಆಗಿದೆ, ಇಲ್ಲೂ ರಿಪೀಟ್ ಆಗಿದೆ ನೋಡಿ. ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್ ಫಾರ್ ದ ಕಂಪೌಂಡ್. ಪ್ರಪೋಸಿಷನ್ ಏನ್ ಮಾಡ್ತಾರೆ, ಈ ರೀತಿ ಒಂದು ಟ್ರೂತ್ ಟೇಬಲ್ ನ ನಿಮಗೆ ಫಾರ್ಮ್ ಮಾಡ್ಲಿಕ್ಕೆ ಕೇಳ್ತಾರೆ 2 ಮಾರ್ಕ್ಸ್ ದಲ್ಲಿ. ಡಿಫೈನ್ ಓಪನ್ ಸ್ಟೇಟ್ಮೆಂಟ್. ಸ್ಟೇಟ್ ಪಿಜನ್ ಹೋನ್ ಪ್ರಿನ್ಸಿಪಲ್. ಸೊ ಇದೇನ್ ಪ್ರಿನ್ಸಿಪಲ್ ಐತಲ್ಲ, ಸೊ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದು 2 ಮಾರ್ಕ್ಸ್ ದಲ್ಲಿ ಕೇಳುವಂತ ಚಾನ್ಸ್ ಐತಿ, 5 ಮಾರ್ಕ್ಸ್ ದಲ್ಲಿ ಕೇಳಬಹುದು, 10 ಮಾರ್ಕ್ಸ್ ದಲ್ಲಿ ಕೂಡ ಈ ಕಾನ್ಸೆಪ್ಟ್ ಮೇಲೆ, ಪಿಜನ್ ಹೋನ್ ಪ್ರಿನ್ಸಿಪಲ್ ಕಾನ್ಸೆಪ್ಟ್ ಮೇಲೆ ಕೇಳುವಂತಹದ್ದು ಇಂಪಾರ್ಟೆಂಟ್ ಕ್ವಶನ್. ಕೇಳ್ತಾರೆ 2 ಮಾರ್ಕ್ಸ್ ದಲ್ಲಿ ಆಗಿರ್ಬೋದು, 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್. ಆ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಎಕ್ಸ್ಪ್ಲೈನ್ 0-1 ಮ್ಯಾಟ್ರಿಕ್ಸ್ ವಿತ್ ಎಕ್ಸಾಂಪಲ್. ಸೊ ನೆಕ್ಸ್ಟ್, ಡಿಫೈನ್ 1-to-1 and onto function. ಎಕ್ಸ್ಪ್ಲೇನ್ ಆಲ್ ದ ರೂಲ್ಸ್ ಆಫ್ ಇನ್ಫರೆನ್ಸ್. ಸೊ ಈ ಕಾನ್ಸೆಪ್ಟ್ ಮೇಲೂ ಕೂಡ ಕೇಳುವಂತಹದ್ದು ಇಂಪಾರ್ಟೆಂಟ್, ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. ಯಾಕಂದ್ರೆ ಇನ್ಫರೆನ್ಸ್ 2 ಮಾರ್ಕ್ಸ್ ದಲ್ಲಿ ಕೇಳಬಹುದು, 5 ಮಾರ್ಕ್ಸ್ ದಲ್ಲಿ ಕೇಳಬಹುದು, 10 ಮಾರ್ಕ್ಸ್ ದಲ್ಲಿ ಕೂಡ ಕೇಳಬಹುವಂತ ಚಾನ್ಸಸ್ ತುಂಬಾನೇ ಇದೆ. ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ದಿಸ್ ಒನ್ ಅಂಡ್ ದಿಸ್ ಒನ್. ನೆಕ್ಸ್ಟ್, ಸ್ಟೇಟ್ ಅಂಡ್ ಪ್ರೂವ್. ಸೊ 5 ಮಾರ್ಕ್ಸ್ ಕೇಳಬಹುದು, ಡಿಸ್ಟ್ರಿಬ್ಯೂಟಿವ್ ಲಾ, ಕಮ್ಯೂಟೇಟಿವ್ ಲಾ ಲಾಜಿಕ್ ವಿತ್ ಟ್ರೂತ್ ಟೇಬಲ್. ಸೊ ಹಿಂಗ್ ಸ್ಟೇಟ್ ಅಂಡ್ ಪ್ರೂವ್ ಕೊಟ್ಟಾಗ ಅದು ಟ್ರೂತ್ ಟೇಬಲ್ ಇತ್ತ ಅಂದ್ರೆ ಅದನ್ನ ನೀವು ಏನ್ ಮಾಡ್ಬೇಕು, ಮೆನ್ಷನ್ ಮಾಡ್ಲೇಬೇಕು. ನೆಕ್ಸ್ಟ್, ಪ್ರೂವ್ ದಾಟ್. ಸೊ ಈ ರೀತಿ ಏನ್ ಮಾಡ್ತಾರೆ, ಒಂದು ಇಕ್ವೇಶನ್ ನ ಕೊಟ್ಟು ಪ್ರೂವ್ ಮಾಡ್ಲಿಕ್ಕೆ ಕೇಳ್ತಾರೆ. ಸೊ ಈ ಇಕ್ವೇಶನ್ ಅಂತೂ 3-4 ಟೈಮ್ಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. ಸೊ ಇದನ್ನ ಖಂಡಿತವಾಗಿ ನೀವು ಸಾಲ್ವ್ ಮಾಡಿ. ನೆಕ್ಸ್ಟ್, ರೈಟ್ ದ ಡ್ಯುಯಲ್ ಆಫ್ ದ ಫಾಲೋವಿಂಗ್. ಇದ್ರದ್ದು ಏನ್ ಮಾಡ್ಬೇಕು, ನೀವು ಡ್ಯುಯಲ್ ಆಫ್ ದ ಫಾಲೋವಿಂಗ್ ಅನ್ನ ಇಕ್ವೇಶನ್ ನ ಬರೀಬೇಕು. ಸ್ಟೇಟ್ ಎನಿ 5 ಲಾಸ್ ಆಫ್ ಲಾಜಿಕ್. ಸೊ ಇದು ಕೂಡ ಇಂಪಾರ್ಟೆಂಟ್. ಇದು ಏನ್ ಮಾಡ್ಬೋದು, 5 ದಲ್ಲಿ ಕೇಳಬಹುದು, 10 ಮಾರ್ಕ್ಸ್ ದಲ್ಲಿ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್, 5 ಮಾರ್ಕ್ಸ್ ಗೆ ಯಾವ ಕ್ವಶನ್ಸ್ ಅನ್ನ ಕೇಳಬಹುದು. ಇಲ್ಲಿ ಕೂಡ 5 ಮಾರ್ಕ್ಸ್ ಕ್ವಶನ್ ಬಂತು. ಎದಕ್ಕಂದ್ರೆ ಇಲ್ಲಿ ನಿಮ್ಗೆ ಏನಾದ್ರು ಪ್ಯಾಟರ್ನ್ ಚೇಂಜ್ ಮಾಡ್ಯಾರ. ಸೊ ಫಸ್ಟ್ ಇರುವಂತಹ ಪ್ಯಾಟರ್ನ್ ಇವಾಗಿಲ್ಲ. ಸೊ ಇವಾಗ ಏನಾಗೈತಿ, ಪ್ಯಾಟರ್ನ್ ಚೇಂಜ್ ಆಗೈತಿ. ಪ್ರೂವ್ ದಟ್ ಫಾರ್ ಎನಿ 3 ಪ್ರಪೋಸಿಷನ್ ಆಫ್ PQR. ಸೊ ಈ ರೀತಿ ಏನ್ ಮಾಡ್ತಾರ, ಇಲ್ಲಿ ಇರುತ್ತೆ ನೋಡಿ, ಈ ರೀತಿ ಒಂದು ಇಕ್ವೇಶನ್ ಅಥವಾ ಈ ರೀತಿ ಒಂದು ಇಕ್ವೇಶನ್ ನ ಕೊಟ್ಟು ಪ್ರೂವ್ ಮಾಡ್ಲಿಕ್ಕೆ ಹೇಳ್ತಾರೆ. ಡಿಫೈನ್ ಅ ಫಂಕ್ಷನ್, ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ದ ಟೈಪ್ ಆಫ್ ದ ಫಂಕ್ಷನ್. ಇದು ಕೂಡ 2 ಇಯರ್ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ. ಪ್ರೂವ್ ದಟ್ ಫಾರ್ ಈಚ್. ಈ ರೀತಿ ಒಂದು ಇಕ್ವೇಶನ್ ನ ಕೊಟ್ಟು ಏನ್ ಮಾಡ್ತಾರೆ, ನಿಮ್ಗೆ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಕೇಳ್ತಾರೆ. ಇದು ಇಂಪಾರ್ಟೆಂಟ್. ಫೈಂಡ್ ದ ಸಮ್ ಟು n ಟರ್ಮ್ಸ್ ಆಫ್ ದ ಸಿರೀಸ್. ಇದೇನ್ ಮಾಡ್ತಾರೆ, n ಟರ್ಮ್ ಸಿರೀಸ್ ಅನ್ನ ನೀವೇನ್ ಮಾಡ್ಬೇಕು, ಫೈಂಡ್ ಮಾಡ್ಬೇಕು. ರೈಟ್ ದ. ಸೊ ನೆಕ್ಸ್ಟ್ ಕ್ವಶನ್, ರೈಟ್ ದ ಅಲ್ಗೋರಿದಮ್. ಈ ರೀತಿ ಯಾವ್ದಾದ್ರು ಒಂದು ಅಲ್ಗೋರಿದಮ್, ಯಾವ್ಯಾವ ಅಲ್ಗೋರಿದಮ್ ಅದಾವಲ್ಲ ಆ ಅಲ್ಗೋರಿದಮ್ ನೋಡಿ. ಈ ಅಲ್ಗೋರಿದಮ್ ಏನೈತಿ, ಇಂಪಾರ್ಟೆಂಟ್ ಐತಿ. ಈ ಅಲ್ಗೋರಿದಮ್ ಕೇಳುವಂತ ಚಾನ್ಸಸ್ ತುಂಬಾ ಐತಿ.
ನೆಕ್ಸ್ಟ್ ಪ್ರೂವ್ ಬೈ ದ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಈ ರೀತಿ ಒಂದು ಮ್ಯಾಥಮೆಟಿಕಲ್ ಇಂಡಕ್ಷನ್ ಕೊಟ್ಟು ಪ್ರೂವ್ ಮಾಡ್ಲಿಕ್ಕೆ ಕೇಳ್ತಾರೆ. ಸೊ 5 ಮಾರ್ಕ್ಸಿಗೂ ಕೇಳಬಹುದು, 10 ಮಾರ್ಕ್ಸಿಗೂ ಕೇಳುವಂತಹ ಚಾನ್ಸಸ್ ಇದೆ. ಸೊ ನೀವೇನ್ ಮಾಡಿ ಈ ರೀತಿ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಯಾವ್ಯಾವ ಮಾಡ್ತಾ ಇದ್ದಾರೆ ಕಾಲೇಜ್ ನಲ್ಲಿ ಅವನ್ನ ನೀವೇನ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪಿಜನ್ ಹೋಲ್ ಪ್ರಿನ್ಸಿಪಲ್ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ, ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸ್ಟೇಟ್ ಅಂಡ್ ಪ್ರೂವ್ ದ ಪಿಜನ್ ಹೋಲ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಇದು ಕೂಡ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಇಲ್ಲಿ ಒಂದು ಇಯರ್ ಕ್ವಶನ್ ಪೇಪರ್ ದಲ್ಲಿ, ಇದು ಒಂದು ಇಯರ್ ಕ್ವಶನ್ ಪೇಪರ್ ದಲ್ಲಿ ಕೇಳಿದಂತಹ ಕ್ವಶನ್ ಗಳು. ನೆಕ್ಸ್ಟ್ ಬಂದ್ಬಿಟ್ಟು 10 ಮಾರ್ಕ್ಸ್. 10 ಮಾರ್ಕ್ಸ್ ದಲ್ಲಿ ಸ್ಟೇಟ್ ದ ರೂಲ್ ಆಫ್ ಇನ್ಫರೆನ್ಸ್. ಸೊ ಇದಂತೂ ಎಲ್ಲಾ ಕ್ವಶನ್ ಪೇಪರ್ ದಲ್ಲೂ 10 ಮಾರ್ಕ್ಸ್ ಗೆ ಫಸ್ಟ್ ಕ್ವಶನ್ ಆಗಿ ರಿಪೀಟ್ ಆಗಿದೆ. ಈಗ ಈ ಸಾರಿ ನೋಡೋಣ, ನಿಮ್ ಲಕ್ ಇದ್ರೆ ಇದೇ ಕ್ವಶನ್ ಬರುತ್ತೆ. ನೆಕ್ಸ್ಟ್ ದ ಫಿಬೋನಸಿ ನಂಬರ್ ಆರ್ ಡಿಫೈನ್ಡ್ ರಿಕರ್ಸಿವ್ಲಿ. ಸೊ ಫಿಬೋನಸಿ ನಂಬರ್ ನ ಕೊಟ್ಟು ಏನ್ ಮಾಡ್ಯಾರ ಫೈಂಡ್ ಮಾಡ್ಲಿಕ್ಕೆ ಹೇಳಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಟ್ರೀ ಟ್ರಾವರ್ಸಲ್. ಟ್ರೀ ಟ್ರಾವಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು, ಅದ್ರ ಡಯಾಗ್ರಾಮ್ಸ್ ಇದ್ರು ಕೂಡ ಅವನೇನ್ ಮಾಡಿ ಡ್ರಾ ಮಾಡಿ. ಡಿಫೈನ್ ಸೆಟ್, ಎಕ್ಸ್ಪ್ಲೇನ್ ಆಲ್ ದ ಸೆಟ್ ಆಪರೇಷನ್ಸ್ ವಿತ್ ವೆನ್ ಡಯಾಗ್ರಾಮ್. ಸೊ ಏನ್ ಮಾಡ್ಬೇಕು, ವೆನ್ ಡಯಾಗ್ರಾಮ್ ಹಾಕಿ ನೀವೇನ್ ಮಾಡ್ಬೇಕು, ಎಲ್ಲಾ ಸೆಟ್ ಆಪರೇಷನ್ಸ್ ಅನ್ನ ನೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಗ್ರಾಫ್ ಕಲರಿಂಗ್ ವಿತ್ ಎಕ್ಸಾಂಪಲ್. ಕ್ವಶನ್ ಫೈಂಡ್ ದ ಶಾರ್ಟೆಸ್ಟ್ ಪಾತ್ ಫ್ರಮ್ A to Z ಯೂಸಿಂಗ್ ದ ಅಲ್ಗೋರಿದಮ್. ಈ ಅಲ್ಗೋರಿದಮ್ ನ ಯೂಸ್ ಮಾಡಿ ನೀವೇನ್ ಮಾಡ್ಬೇಕು, ಇದು ಶಾರ್ಟೆಸ್ಟ್ ಪಾತ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇದ ಕೊಡ್ಬೋದು ಸ್ಟ್ರಕ್ಚರ್, ಬೇರೆ ಸ್ಟ್ರಕ್ಚರ್ ಕೊಡ್ಬೋದು, ಬೇರೆ ಅಲ್ಗೋರಿದಮ್ ಇದ್ರೆ ಅದು ಕೂಡ ಕೇಳ್ಬೋದು. ಸೊ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಇನ್ನೊಂದ್ ಸಾರಿ ರಿಪೀಟ್ ಮಾಡತ್ತೇವಿ, ಇದ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ 100 out of 100% ಹೇಳಲಿಕ್ಕಾಗಲ್ಲ. ಜಸ್ಟ್ ಎಷ್ಟು 50% ಅಂದ್ರೂ ಹೇಳ್ಬೋದು. ಇವು ಕ್ವಶನ್ಸ್ ಇಲ್ಲಿ ಬರೆದಿರುವಂತಹ ಕ್ವಶನ್ಸ್ ನಿಮ್ ಕ್ವಶನ್ ಪೇಪರ್ ದಲ್ಲಿ ಬರ್ಬೋದು ಅಂತ. ಯಾಕಂದ್ರೆ ಇಷ್ಟು ಇಯರ್ ದಲ್ಲಿ ಏನಾಗ್ಯಾವು, ಇವು ಕ್ವಶನ್ಸ್ ರಿಪೀಟ್ ಆಗ್ಯಾವ. ಸೊ ಎಲ್ಲರೂ ತುಂಬಾನೇ ಕೇಳತ್ತಿದ್ರಿ, ನೀವು DMS ಕ್ವಶನ್ ಅಪ್ಲೋಡ್ ಮಾಡಿ, DMS ಕ್ವಶನ್ ಅಪ್ಲೋಡ್ ಮಾಡಿ ಅಂತ. ನಾ ಹ್ಯಾಂಡಲ್ ಮಾಡಲ್ಲ ಈ ಸಬ್ಜೆಕ್ಟ್ ಅಂದ್ರೂ ಕೂಡ ಏನ್ ಮಾಡೀನಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ನ ರೆಫರ್ ಮಾಡ್ಬಿಟ್ಟು ಇವಿಷ್ಟು ಕ್ವಶನ್ಸ್ ಅನ್ನ ನಿಮಗ ಆಸ್ ಅ ಇಂಪಾರ್ಟೆಂಟ್ ಅಂತ ಕೊಟ್ಟಿನಿ. ಸೊ ಇವನ್ನ ನೀವು ರೆಫರ್ ಮಾಡಿ, ಹಾಗೆ ಸಾಲ್ವ್ ಕೂಡ ಮಾಡಿ. ಸೊ ನಾ ಏನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ದಲ್ಲಿ ಇವೆಲ್ಲಾ ಕ್ವಶನ್ ಪೇಪರ್ ಇಂದು PDF ಅನ್ನ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಫಸ್ಟ್ ಏನ್ ಮಾಡ್ತೀನಿ, ನಾನು ಕ್ವಶನ್ ಪೇಪರ್ DMS ಕ್ವಶನ್ ಪೇಪರ್ PDF ಅಂತ ಒಂದು ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇವೆಲ್ಲ ಏನ್ ಕ್ವಶನ್ ಪೇಪರ್ ಮೆನ್ಷನ್ ಮಾಡಿ, ನಾನೇ ಕ್ವಶನ್ ಪೇಪರ್ ಇಯರ್ ಮೆನ್ಷನ್ ಮಾಡೀನಿ. ಸೊ ಅದೆಲ್ಲಾ ಕ್ವಶನ್ ಪೇಪರ್ ನಿಮ್ಗೆ ಡಿಸ್ಕ್ರಿಪ್ಷನ್ ದಲ್ಲಿ ಸಿಗುತ್ತೆ. ಸೊ ಅದನ್ನ ನೀವು ಸಾಲ್ವ್ ಮಾಡಿ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.